ಬೆಂಗಳೂರು ಅರಮನೆ ಅಂದರೆ ನಮ್ಮ ಕಣ್ಮುಂದೆ ಬರೋದು ಅಲ್ಲಿನ ರಾಜವೈಭವ ಮತ್ತು ಅದ್ಭುತ ವಾಸ್ತುಶಿಲ್ಪ. ಸಾವಿರಾರು ಪ್ರವಾಸಿಗರು ಪ್ರತಿದಿನ ಇಲ್ಲಿಗೆ ಭೇಟಿ ನೀಡ್ತಾರೆ. ಆದರೆ ಈ ಸುಂದರ ಅರಮನೆಯ ಗೋಡೆಗಳ ಹಿಂದೆ ಮತ್ತೆ ಕತ್ತಲೆ ತುಂಬಿದ ಈ ಕಾರಿಡಾರ್ಗಳಲ್ಲಿ ಒಂದು ಬಿಡಿಸಲಾಗದ ಒಗಟು ಇದೆ ಅಂದರೆ ನೀವು ನಂಬ್ತೀರಾ? ಅಲ್ಲಿನ ಕೆಲವು ಬಾಗಿಲುಗಳನ್ನ ರಾತ್ರಿ ಹೊತ್ತು ಮಾತ್ರ ಅಲ್ಲ, ಹಗಲಲ್ಲೂ ಯಾಕೆ ತೆರೆಯೋದಿಲ್ಲ? ಈ ಅರಮನೆಯ ಸೆಕ್ಯೂರಿಟಿಗಳು ಬಿಸಿಕೊಡುವಂಥ ಆ ನಿಗೂಢ ಆತ್ಮ ಯಾರದ್ದು? ಇವತ್ತು ನಾನು ನಿಮ್ಗೆ ಹೇಳ್ತಿರೋದು ಬೆಂಗಳೂರಿನ ಅರಮನೆಯ ಯಾರಿಗೂ ತಿಳಿಯದ ಸತ್ಯದ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಾವಿವತ್ತು ನೋಡ್ತಾ ಇದ್ದೀವಿ ಬೆಂಗಳೂರು ಅರಮನೆಯ ರಹಸ್ಯವನ್ನು. ಈ ಬೆಂಗಳೂರು ಅರಮನೆಯನ್ನು 1874ರಲ್ಲಿ ಬ್ರಿಟಿಷ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಅಲ್ಲಿನ ಉದ್ಯೋಗಿಗಳು ಮತ್ತು ಹಳೆಯ ಸಿಬ್ಬಂದಿಗಳ ಪ್ರಕಾರ ಅರಮನೆಯ ಮೇಲ್ಭಾಗದ ಒಂದು ನಿರ್ದಿಷ್ಟ ಕಾರಿಡಾರ್ನಲ್ಲಿ ಇಂದಿಗೂ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಆತ್ಮ ಅಡ್ಡಾಡ್ತಿದೆ ಅನ್ನೋ ನಂಬಿಕೆ ಇದೆ. ಈ ಅಧಿಕಾರಿ ಅಂದಿನ ಕಾಲದಲ್ಲಿ ಈ ಅರಮನೆಯ ಮೇಲ್ವಿಚಾರಣೆಯನ್ನು ನೋಡ್ಕೊತಿದ್ರಂತೆ. ಅಚ್ಚರಿಯ ವಿಷಯ ಅಂದರೆ ರಾತ್ರಿ 10 ಗಂಟೆಯ ನಂತರ ಈ ಅರಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮೆಟ್ಟಿಲುಗಳ ಮೇಲೆ ಯಾರೋ ಬೂಟುಗಳನ್ನು ಧರಿಸಿ ಗಂಭೀರವಾಗಿ ನಡೆಯುವಂಥ ಟಕ್ ಟಕ್ ಸದ್ದು ಕೇಳಿಸುತ್ತಂತೆ. ಕೆಲವು ಸಿಬ್ಬಂದಿಗಳು ಇದನ್ನು CCTVಯಲ್ಲಿ ಮಸುಕಾದ ಬಿಳಿ ಆಕೃತಿ ಚಲಿಸೋದನ್ನು ಕೂಡ ಕಂಡಿದ್ದಾರೆ. ಅರಮನೆಯ ಒಂದು ಕೊಠಡಿಯನ್ನು ದಶಕಗಳಿಂದಲೂ ಮುಚ್ಚಿಡಲಾಗಿದೆ. ಆ ಕೊಠಡಿಯ ಹತ್ತಿರ ಹೋದರೆ ಇದ್ದಕ್ಕಿದ್ದಂತೆ ಗಾಳಿಯ ತಾಪಮಾನ ಕಡಿಮೆಯಾಗಿ ಮೈ ಜುಮ್ ಅನ್ನುವ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿನ ಕೆಲಸಗಾರರು. ಇದು ಕೇವಲ ಆತ್ಮದ ಕತೆ ಮಾತ್ರವಲ್ಲ, ಈ ಅರಮನೆಯ ಅಡಿಯಲ್ಲಿ ಕೆಲವು ರಹಸ್ಯ ಸುರಂಗ ಮಾರ್ಗಗಳಿವೆ. ಇದು ಬ್ರಿಟಿಷರ ಮತ್ತು ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಆಪತ್ಕಾಲದಲ್ಲಿ ತಪ್ಪಿಸಿಕೊಳ್ಳಲು ಈ ದಾರಿಯನ್ನು ಬಳಸ್ತಿದ್ರಂತೆ. ಇಲ್ಲಿನ ಕೆಲವು ಸುರಂಗ ಮಾರ್ಗದ ದಾರಿಗಳು ಶ್ರೀರಂಗಪಟ್ಟಣ ಮತ್ತು ಟಿಪ್ಪು ಸುಲ್ತಾನ್ ಕೋಟೆಯನ್ನು ತಲುಪುತ್ತೆ ಎಂಬ ಮಾಹಿತಿ ಇದೆ. ಆದರೆ ಈಗ ಈ ಸುರಂಗ ಮಾರ್ಗಗಳನ್ನ ಮುಚ್ಚಲಾಗಿದೆ. ಈ ಸುರಂಗಗಳಲ್ಲಿ ಅಡಗಿಸಿಟ್ಟಿರಬಹುದಾದಂಥ ಹಳೆಯ ದಾಖಲೆ ಅಥವಾ ನಿಧಿಗಳ ಬಗ್ಗೆ ಇಂದಿಗೂ ಯಾವುದೇ ಸರಿಯಾದ ಮಾಹಿತಿ ಇಲ್ಲ. ಸರ್ಕಾರಿ ದಾಖಲೆಗಳಲ್ಲಿ ಇವುಗಳ ಉಲ್ಲೇಖ ಇದ್ದರೂ ಕೂಡ ಅವುಗಳ ಪ್ರವೇಶ ದ್ವಾರವನ್ನು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಇದು ಇಂದಿಗೂ ಕೂಡ ನಿಗೂಢವಾಗಿಯೇ ಇದೆ. ಬೆಂಗಳೂರು ಅರಮನೆಯ ಈ ರಹಸ್ಯ ಕೇವಲ ವದಂತಿಯೋ ಅಥವಾ ಆ ಗೋಡೆಗಳ ಹಿಂದೆ ನಿಜವಾದ ಸತ್ಯ ಅಡಗಿದೆಯೋ ಎಂಬುದು ಇವತ್ತಿಗೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಪ್ರಕೃತಿ ಮತ್ತು ಇತಿಹಾಸದ ನಡುವೆ ಇಂತಹ ಎಷ್ಟು ವಿಷಯಗಳು ವಿಜ್ಞಾನಕ್ಕೆ ನಿಲುಕದಂತೆ ಇದೆ. ಸ್ನೇಹಿತರೆ, ನೀವೆಂದಾದರೂ ಬೆಂಗಳೂರು ಅರಮನೆಯನ್ನು ಭೇಟಿ ಮಾಡಿದಾಗ ನಿಮಗೂ ಇದೇ ರೀತಿಯ ವಿಚಿತ್ರ ಅನುಭವ ಆಯಿತಾ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ರೋಚಕ ಕಥೆಗಳಿಗಾಗಿ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.